ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಜಿಲ್ಲಾ ಪೊಲೀಸ್ ವತಿಯಿಂದ ಬೈಕ್ ಜಾಥಾ ನಡೆಸಲಾಯಿತು. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಆರಂಭವಾದ ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಜಾಥಾಕ್ಕೆ ಎಸ್ಪಿ ಉಮಾಪ್ರಶಾಂತ್ ಚಾಲನೆ ನೀಡಿದರಲ್ಲದೆ ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡುವ ಮೂಲಕ ವಾಹನ ಸವಾರರು ಹೆಲ್ಮೆಟ್ ಧರಿಸುವಂತೆ, ಸೀಟ್ ಬೆಲ್ಟ್ ಧರಿಸುವಂತೆ ಹಾಗೂ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸದಂತೆ ಜಾಗೃತಿ ಮೂಡಿಸಿದರು. ಇದೇ ವೇಳೆ ಮಾತನಾಡಿದ ಎಸ್ಪಿ ಉಮಾಪ್ರಶಾಂತ್, ಜನವರಿ 11ರಿಂದ 17ರವರೆಗೆ ಅಪರಾಧ ತಡೆ ಮಾಸಾಚರಣೆ ಹಾಗೂ ಸಪ್ತಾಹ ನಡೆಯಲಿದ್ದು ಪ್ರತಿದಿನ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿಯೊಬ್ಬ ನಾಗರಿಕರು ರಸ್ತೆಯ ಸುರಕ್ಷತಾ ಕ್ರಮ ಅನುಸರಿಸಬೇಕೆಂದು ಮನವಿ ಮಾಡಿದರು. ಈ ದಿವಸ ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ರಸ್ತೆ ಸುರಕ್ಷತಾ ಮಾಸ ಎರಡೂ ಕೂಡ ಇದೆ. 11ನೇ ತಾರೀಕಿಂದ 17ನೇ ತಾರೀಕು ಜನವರಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅವರ ವತಿಯಿಂದ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ವೀಕು ಮತ್ತು ರಸ್ತೆ ಸುರಕ್ಷತಾ ಮಾಸ ಎರಡನ್ನೂ ಕೂಡ ಆಚರಿಸಲಾಗ್ತದೆ. ಈ ವರ್ಷದ ಥೀಮ್ ಏನಪ್ಪಾ ಅಂದರೆ BA ರೋಡ್ ಸೇಫ್ಟಿ ಹೀರೋ ಅಂತ ಹೇಳಿ. ಅಂದ್ರೆ ಪ್ರತಿಯೊಬ್ಬ ನಾಗರಿಕರು ಯಾರು ರೋಡಲ್ಲಿ ವೆಹಿಕಲ್ಸ್ ಅನ್ನ ಓಡಿಸ್ತಾರೆ ಅವರು 100% ರಸ್ತೆ ಸುರಕ್ಷತಾ ಕ್ರಮಗಳನ್ನ ಪಾಲಿಸಬೇಕು ಅಂತ ಹೇಳಿ. ಸೊ ನಾವು ಈಗ ಮೊನ್ನೆ ತಾನೇ ಮಂಡ್ಯ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ವಿ. ಎನ್ಫೋರ್ಸ್ಮೆಂಟ್ ಜೊತೆಗೆ ಎಜುಕೇಶನ್ ಕೂಡ ಜನರಿಗೆ ಆಗಬೇಕು. ಈ ತರ ಕಾರ್ಯಕ್ರಮಗಳನ್ನ ಆಗಾಗ್ಗೆ ಮಾಡ್ತಾ ಇರ್ತೀವಿ. ದಿನನಿತ್ಯ ಅವರು 20 ಜನ ಸಾಯ್ತಾ ಇದ್ದಾರೆ. ಮತ್ತೆ ನಾವು ಮೊನ್ನೆ ತಾನೇ ನೋಡಿದಾಗ ಲಾಸ್ಟ್ ಇಯರ್ 1,70,000 ಪೀಪಲ್ ಸತ್ತಿದ್ದಾರೆ. 4 ಲಕ್ಷ ಪ್ಲಸ್ ಆಕ್ಸಿಡೆಂಟ್ಸ್ ಕೂಡ ಆಗಿದೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಜನರಲ್ಲಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಅನ್ನ ಹಾಕೋದಾಗ್ಲಿ, ಮೊಬೈಲ್ ಅಲ್ಲಿ ಮಾತಾಡದಿರೋದಾಗ್ಲಿ, ಸೀಟ್ ಬೆಲ್ಟ್ ಅನ್ನ ಧರಿಸೋದಾಗ್ಲಿ, ಪ್ರತಿಯೊಂದು ಸೇಫ್ಟಿ ಮೆಷರ್ಸ್ ಅನ್ನ ಫಾಲೋ ಮಾಡಿ ಅನ್ನೋದ್ರ ಬಗ್ಗೆ ಅರಿವನ್ನ ಮೂಡಿಸುವ ಸಂಬಂಧ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಸೊ ನಮ್ಮ ಆಫೀಸರ್ಸ್ಗೂ ಕೂಡ 100% ಸ್ಟ್ರಿಕ್ಟ್ ಆಗಿ ಎಲ್ಲರೂ ಹೆಲ್ಮೆಟ್ ಹಾಕೋದಾಗ್ಲಿ, ಸೇಫ್ಟಿ ರೂಲ್ಸ್ ನ ಫಾಲೋ ಮಾಡೋದಾಗ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿ ಅದರದ ಅಂಗವಾಗಿ ಈ ದಿವಸ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮಿತ್ರರ ಜೊತೆಯಲ್ಲಿ ಈ ಒಂದು ಬೈಕ್ ಜಾಥಾವನ್ನ ಆಯೋಜನೆ ಮಾಡಿದ್ದಾರೆ. ಸೊ ಇದ್ರ ಮೂಲಕ ಇನ್ನೂ ಹೆಚ್ಚಿನ ರೀತಿಯಾಗಿ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನ ಈ ಒಂದು ಮಾಂತ್ನಲ್ಲಿ ಮಾಡ್ತೇವೆ.